ಈ ರೀತಿಯ ಸುದ್ದಿಗಳನ್ನ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅಸಹ್ಯ ಅನ್ಸುತ್ತೆ. ತಾಯಿ ಅಂದರೆ ಆ ಮಾತೃತ್ವಕ್ಕೇನೆ ಒಂದು ಕಳಂಕ ತಂದಿಟ್ಟಿದ್ದಾರೆ ಈ ಒಂದು ಹೆಂಗಸು. ಅಲ್ಲ, ಇವ್ರಿಗೆ ಮಗು ಅನ್ನೋದು ಒಂದು ಅಡ್ಡ ಆಗಿದ್ರೆ ಇವ್ರೊಂದು ಫಿಸಿಕಲ್ ರಿಲೇಷನ್ಶಿಪ್ಗೆ ಏನಕ್ಕೆ ಬೇಕಿತ್ತು? ದೊಡ್ಡ ಮಗಳ ಜೊತೆ ಅವ್ರ ಅಪ್ಪನ ಎಕ್ಸ್ ಹಸ್ಬೆಂಡ್ ಹತ್ರನೇ ಕೊಟ್ಬಿಡ್ಬೋದಾಗಿತ್ತಾನೆ. ಇಸ್ ಇಟ್ ದ ಕಲರ್ ಕಾಂಪ್ಲೆಕ್ಷನ್? ಆ ತಾಯಿನೇ ಜನ್ಮ ಕೊಟ್ಟಿರೋ ತಾನೆ. ಸೊ ಯಾರಿಗಾದ್ರೂ ಒಂದು ಮಗುಗೆ ಅವರು ಒಂದು 90 ಇಯರ್ಸ್ ಆಗಿದ್ರು ತಾಯಿ, 70 ವರ್ಷದ ಮಕ್ಕಳಾಗಿದ್ರು ಅಯ್ಯೋ ಅಂತ ಅದು ಮಾತೃತ್ವ ಎದ್ದು ಬರುತ್ತೆ, ಕರಳು ಹಿಂಡತ್ತೆ. ಆದರೆ ಈಗ ಇದೆಂಥ ಫ್ಯಾನ್ಸಿ ಟ್ರೆಂಡ್ ಆಗಿಬಿಟ್ಟಿದೆ, ಮಕ್ಕಳನ್ನೇ ಸಾಯಿಸ್ಬಿಡೋದು ಜಸ್ಟ್ ಫಾರ್ ದೇರ್ ಅಫೇರ್ಸ್. ಇದು ಯಾವ ಕಲಿಯುಗನ ಕೊಳ್ತೋಗಿರೋ ಯುಗನ ಅರ್ಥ ಆಗ್ತಾ ಇಲ್ಲ. ಕರಳು ಹಿಂಡತ್ತೆ ಮೇಡಮ್, ಅಸಹ್ಯ ಅನ್ಸತ್ತೆ ಇದು. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ತುಂಬ ಬೇಜಾರಾಗತ್ತೆ ಇದು. ಮಾಲಗತ್ತಿ ಸರ್, ಇದರ ತನಿಖೆ ಹೇಗಾಗುತ್ತೆ ಅನ್ನೋ ಕುತೂಹಲ ನನಗಂತೂ ಇದೆ ಈ ರೀತಿಯ ಪ್ರಕರಣಗಳಲ್ಲಿ, ಕೇಳ್ತೀನಿ. ಅದಕ್ಕಿಂತ ಮುಂಚೆ ಪೊಲೀಸರ ಮೇಲೆ ಆರಂಭದಲ್ಲಿ ಅನುಮಾನ ಬಂದ್ಬಿಡ್ತು, ಸಾಕ್ಷಿಗಳನ್ನು ಕಲೆ ಹಾಕಿದ್ರೆ ಫೇಲ್ಯೂರ್ ಆದ್ರು ಅಂತನೋ, ಅದನ್ನು ಮುಚ್ಚಿಟ್ಟು ಯಾರನ್ನೋ ಸೇಫ್ ಮಾಡೋಕೆ ಮುಂದಾದ್ರು ಅಂತನೋ, ಏನು ಅನ್ಸುತ್ತೆ ಸರ್? ಇಲ್ಲ, ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಬೇಗ ರಿಜಿಸ್ಟರ್ ಮಾಡಲಿಲ್ಲ ಅಂತ. ಆಮೇಲೆ UDR ತಗೊಂಡ್ರು, ಅವನ ಕೊಲೆ ಅಂತ ಕಂಪ್ಲೇಂಟ್ ಕೊಟ್ಟರು. PM ರಿಪೋರ್ಟ್ ಬಂದರು. PM ರಿಪೋರ್ಟ್ನಲ್ಲಿ ಪೆಟ್ಟಾಗಿದೆ, ಒದ್ದಿದ್ದಾನೆ, ಸಫೋಕೇಶನ್ ಆಗಿ ಸತ್ತಿದ್ದಾಳೆ ಅಂತ ಅಂದ್ರೂ ಸಹ FSL ರಿಪೋರ್ಟ್ ಬರಲಿ ಅಂತ ಪೆಂಡಿಂಗ್ ಇಟ್ಟ. ಯಾಕೆ ಇಷ್ಟೊಂದು ಇಟ್ಟಿದ್ದಾರೋ ಗೊತ್ತಿಲ್ಲ. ಅದೇನೋ ಆಮೇಲೆ ಎನ್ಕ್ವೈರಿಯಲ್ಲಿ ಹೇಳ್ತಾ ಇದ್ರು, ಯಾರೋ ಒಬ್ಬರು ಅವನು ರಿಯಲ್ ಎಸ್ಟೇಟ್ನಲ್ಲಿ ಅವನು ಏನೋ ಪಾರ್ಟ್ನರ್ ಇದ್ದಾನೆ, ಹಾಗೆ ಹೀಗೆ ಏನೋ ಹೇಳ್ತಾ ಇದ್ರು. ಅಲ್ಲ, ಏನೇ ಇದ್ರು ಸದ ಕಾನೂನು ಪ್ರಕಾರವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಸಂಬಳ ಕೊಟ್ಟು ಇಟ್ಟಿರ್ತಾರೆ ಅಲ್ಲಿ. ಅವನು ವ್ಯವಹಾರ ಬೇರೆ ಇರಬಹುದು, ವ್ಯವಹಾರಕ್ಕೆ ಕರ್ತವ್ಯಕ್ಕೆ ಏನು ಸಂಬಂಧ ಇದೆ? ಇವನು ತನ್ನ ಕೆಲಸದಲ್ಲಿ ಫೇಲ್ ಆಗಿದ್ದಾನೆ. ನಾನು ಅವಾಗಲೇ ಅವತ್ತಿನ ದಿವಸನೇ ಹೇಳಿದ್ದೀನಿ, ನಾನು ಯಾವುದು ಇದ್ರು ಅವತ್ತು ಹೇಳಿದೆ, ನಾನು ಇನ್ಸ್ಪೆಕ್ಟರ್ ಮೇಲೆ ಆ್ಯಕ್ಷನ್ ಆಗಬೇಕು. ಯಾಕಂದರೆ ನಮ್ಮಲ್ಲಿ ಇನ್ಕ್ವೆಸ್ಟ್ ಮಾಡುವಾಗ ದೇಹದ 3 ಭಾಗವನ್ನು ನಾವು ಇದು ಬರಿತೇವೆ. ತಲೆಯಿಂದ ಕುತ್ತಿಗೆವರೆಗೂ, ಕುತ್ತಿಗೆಯಿಂದ ನಡೆದವರೆಗೂ, ನಡೆದಿಂದ ಪಾದದವರೆಗೂ 3 ಪಾರ್ಟ್ ಮಾಡಿ, 3 ಪಾರ್ಟ್ನಲ್ಲಿ ಏನಾದರೂ ಗಾಯಗಳಿದ್ರೆ ಅದನ್ನು ಮೆನ್ಷನ್ ಮಾಡ್ತೇವೆ. ಮೆನ್ಷನ್ ಮಾಡಿ ಕಣ್ಣಿಗೆ ಏನು ಕಾಣಿಸುತ್ತೆ ಬರಿತೇವೆ. ಅದು ಒಳಗಡೆ ಇದ್ದಿದ್ದು ನಾವು ಬರೀತಿಲ್ಲ, PM ರಿಪೋರ್ಟ್ ಹೊರಗಡೆ ಇರುವಂಥ ಗಾಯಗಳನ್ನು ಅಥವಾ ಅದು ಉಂಡು ಒಳಗೆ ಹೊರಗಿಂದ ನಾವು ಇವನ್ ಬೆರಳಾಕ್ಸದ ನೋಡ್ತೇವೆ, ಎಷ್ಟು ಡೀಪ್ ಆಗಿದೆ, ಏನಾಗಿದೆ, ಚಾಕುವಿಂದ ಹೊಡೆದಿದ್ದು, ಏನು ಮಾಡಿದ್ದ, ಅದು ಮಾಡ್ತೇವೆ. ಅದು ನೋಡಿ ಇಷ್ಟು 2 ಇಂಚು 3 ಇಂಚು ಒಳಗೆ ಹೋಗಿದೆ, ಹಾಗೆ ಹೀಗಂತ ಪ್ರತಿಯೊಂದನ್ನು ಕುಲಂಕುಷವಾಗಿ ಸವಿಸ್ತಾರವಾಗಿ ನಾವು ಇನ್ಕ್ವೆಸ್ಟ್ ರಿಪೋರ್ಟನ್ನು ಬರಿತೇವೆ. ಬರೆಯುವಾಗೂ ಹೊಟ್ಟೆ ಅದು 4 ml ಇದು ಬ್ಲಡ್ ಕಾಟ್ ಆಗಿ ಕಪ್ಪಾಗಿದೆ ಒದ್ದಿದ್ದಕ್ಕೆ. ಆಮೇಲೆ ಈ ಸಫೋಕೇಶನ್ ಆಗಿ ಅದೇನೋ ಮಗು ಒದ್ದು ಕುಳೆ ಅದು ಚೀರಾಡೋದು, ಪೆಟ್ಟಿಗೆ ಅದು ಚೀರಾಡಿದೆ. ಅದು ಇದು ಜನಗಿನ ಸೇರ್ತಾರಂತ ತಿಳ್ಕೊಂಡು ಇವನು ಬಾಯಿ ಮುಚ್ಚಲಿಕ್ಕೆ ಮಾಡಿದ್ದಾನೆ. ಬಾಯಿ ಮುಚ್ಚೋದ್ರ ಜೊತೆ ಮೂಗುನು ಮುಚ್ಚಿಬಿಟ್ಟಿದ್ದಾನೆ. ಸೊ ಅದು ಸಫೋಕೇಶನ್ ಆಗಿ ಅದು ಹೇಳೋದನ್ನ ಕೇಳಿಸ್ಕೊಳ್ಳೋಕೆ ಒಂಥರ ಪರಿಸ್ಥಿತಿ. ಇಲ್ಲ, ಅವಳು ಇರ್ಲಿಲ್ಲ, ಆಕೆ ತಾಯಿ ಇರ್ಲಿಲ್ಲ ಅಂತ. ತಾಯಿ ಇರ್ಲಿ, ಮತ್ತೆ ಬಂದ ಮೇಲೆ ಅದನ್ನ ಈತ ಕೂಡ 2 ಮಕ್ಕಳ ತಂದೆ ಸರ್. ಇವಳು ಬಂದ ಮೇಲೆ ಏನು ಸದ ಅವಳು ಹೇಳಿದ ನಾವು ಹಿಂಗಾಗಿದೆ ಅಂತ, ಅದನ್ನ ಮುಚ್ಚಿ ಹಾಕಿದ ಇವಳು ಕೆಲಸ ಏನಾಗಿತ್ತು, ಕರ್ತವ್ಯ ಏನಾಗಿತ್ತು, ಅವಳಿಗೆ ಏನಾಗಿತ್ತು, ಮಗು ನನಗೆ ಮುಂಚೆ ಹೇಳಿದಾಳಂತ ಅವ್ರ ಗಂಡ ಹೇಳ್ತಾ ಇರೋದು, ಇವಳು ಗಂಡ ಮೊದಲಿನ ಗಂಡ ಹೇಳ್ತಾ ಇರೋದು, ಕಪ್ಪು ಮಗು ಹುಟ್ಟಿದ್ರೆ ನಾನು ಸಾಕೋದಲ್ಲ ಅಂತ ಹೇಳಿದ್ರಂತೆ. ಸಾಕೋದಲ್ಲ ಅಂತ ಹೇಳಿದ್ರಂತ ಅವಳು, ಅವ್ರ ತಂದೆನೇ ಹೇಳ್ತಾನೆ ಸ್ಟೇಟ್ಮೆಂಟಲ್ಲಿ. ಸೊ ಹೀಗಾಗಿ ಎಲ್ಲ ಏನು ಮೇಡಮ್, ಯಾವ ಕಲರ್ ಅವಳಿದೆ, ಯಾವುದು ಕಿಡಿಕೆ ಫಾರ್ನರ್ ಆಗಿವಳು, ಅದೇನೋ ಆಗಿದೆ, ಇಷ್ಟೊಂದು ಕಲರ್ ಬಗ್ಗೆ ಇದ್ದಿದ್ರೆ ಅಲ್ಲೇ ಅವ್ರ ಅಪ್ಪನಿಗೆ ಬಿಟ್ಬಿಡ್ಬೇಕಿತ್ತು, ನಿನ್ನ ಸಾಕಪ್ಪ ನನಗೆ ಬೇಡ ಅಂತ. ಆ ದೊಡ್ಡ ಮಗು ಕ್ಯಾಂಪನಿಂದ ಇದ್ದಂತ ಅವಳಿಗೆ ಕರ್ಕೊಂಡು ಹೋಗ್ಬೇಕಿತ್ತು, ಅವಳಿಗೆ ಯಾಕೆ ಕರ್ಕೊಂಡ್ಬರ್ಬೇಕಿತ್ತು? ಅಸಹ್ಯ ಅನ್ಸುತ್ತೆ, ಭಯ ಆಗುತ್ತೆ ಎಂಥವ್ರು ನಮ್ಮ ಸುತ್ತಮುತ್ತ ಇದ್ದಾರೆ ಅಂತ. ಅಂಡ್ ನಾವು ಭಾರಿ ಅದೃಷ್ಟವಂತರು ಸರ್, ಎಂಥ ತಂದೆ ತಾಯಂದ್ರು ಅಡಿಯಲ್ಲಿ ನಾವು ಬೆಳೆದಿದ್ದೀವಿ ಅಂತ. ಮಗು ಕಪ್ಪಾಗಿ ಹುಟ್ಟಿದೆ ಅನ್ನೋ ಕಾರಣಕ್ಕೆ ನನಗದು ಬೇಡ ಅನ್ನುವ ತಾಯಿ ಇದ್ದಾಳೆ ಅಂದ್ರೆ ಅಂದಾಗ ಹೊರಗಡೆ ಜಗತ್ತು ಆ ಮಗುವನ್ನ ಎಷ್ಟಾದ್ರೂ ಅನ್ಲಿ, ಏನಾದ್ರೂ ಆಡ್ಕೊಳ್ಳಿ, ನಾನಿದ್ದೀನಿ ಅಂತ ಸೇಫ್ ಮಾಡೋಳೆ ಅಮ್ಮ. ಹೆತ್ತವ್ರಿಗೆ ಹೆಗಣ ಮದ್ದು ಅಂತ ಸುಮ್ಮನೆ ಹೇಳಿದ್ರ ಸರ್, ಹೆತ್ತವ್ರಿಗೆ ಹೆಗಣ ಮದ್ದು. ಆದ್ರೆ ಮಗು ಬಣ್ಣ ಕಪ್ಪಾಗಿತ್ತು ಅನ್ನೋ ಕಾರಣಕ್ಕೆ ಅವಳು ಒಪ್ಕೋತಾ ಇರ್ಲಿಲ್ಲ ಅನ್ನೋದನ್ನ ಕೇಳಿದಾಗ, ಅದನ್ನ ಅವನು ಸಾಯಿಸಿದಾನೆ ಇನ್ನೊಬ್ಬ ಯಾವನೋ ಒಂದಿದಕ್ಕೆ, ಅದನ್ನ ಮುಚ್ಚಾಕಕ್ಕೆ ಹೋಗ್ತಾಳೆ, ಹೆಣ ತಗೊಂಡೋಗಿ ಮನೇಲಿ ಇಡ್ತಾರೆ, ಬೆಳಗ್ಗೆ ಅದನ್ನ ತಿರ್ಚಾಕಕ್ಕೆ ಹೆಣಕ್ಕೆ ಸ್ನಾನ ಮಾಡಿಸ್ತಾರೆ, ಯೂನಿಫಾರ್ಮ್ ಹಾಕ್ತಾಳೆ ಅಂದಾಗ
ಇದು ಕೇಳಿಸ್ಕೊಳಕ್ ಆಗಲ್ಲ ಸರ್, ಬಟ್ ಅವಳು ಹೆಂಗ್ ಮಾಡಿದ್ಲು ಅಂದ್ರೆ ಅಮ್ಮ ಅಂತ ಅವಳು ಅನ್ಸ್ಕೊಂಡಿರೋ ರಾಕ್ಷಸಿ. ಅಡ್ವೊಕೇಟ್ ಅಲ್ಲ, ಮುಚ್ಚಾಕ್ಬೋದು ಅಂತ ಯಾರಿಗೆ plan ಸಂಶಯ ಬರಬಾರ್ದು ಅನ್ನೋ ಉದ್ದೇಶದಿಂದ ಪ್ಲಾನ್ ಮಾಡಿ, ಸ್ವಲ್ಪ ಕಾನೂನಿಗೂ ಒಂಚೂರು ಗೊತ್ತಿದ್ದಾವೆ, ಅದಕ್ಕೆ ಯಾರಿಗೆ ಸಂಶಯ ಬರಬಾರ್ದು ಅಂತ ಆ ತರ ಎಲ್ಲ plan ಅಡ್ವೊಕೇಟ್ ಆದ್ರೂ ಅವಳೊಬ್ಬ ಅಮ್ಮ, ಡಾಕ್ಟರ್ ಆದ್ರೂ ಅವಳೊಬ್ಬ ಅಮ್ಮ, ಪೊಲೀಸ್ ಆಫೀಸರ್ ಆದ್ರೂ ಅವಳೊಬ್ಬ ಅಮ್ಮ, ಜರ್ನಲಿಸ್ಟ್ ಆದ್ರೂ ಅವಳೊಬ್ಬ ಅಮ್ಮ, ಕೂಲಿ ಮಾಡ್ತಾ ಇದ್ರು ಅವಳೊಬ್ಬ ಅಮ್ಮ. ಮಗು ಬಣ್ಣ ಬದಲಾಗಿತ್ತು, ಕಪ್ಪುಗಿತ್ತು ಅನ್ನೋ ಕಾರಣಕ್ಕೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಹತ್ ಅನಿಸ್ಬಿಡುತ್ತೆ.